ಮದ್ದಾನೆಯ ಬಲವುಳ್ಳ ಬಲರಾಮನ ಸೈನ್ಯ ಸಮೂಹ ಇನ್ನು ನನ್ನ ವಶ. ಎಲಬೆಲವೋ ದ್ವಿತೀಯ ಪಾಂಡವ, ಭೋರ್ಗರೆದು ಬರುತ್ತಿರುವ ಭೀಕರ ಸಂಗ್ರಾಮದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಡಲನ್ನು ನುಚ್ಚು ನೂರು ಮಾಡಲು ಹೀಗೆ ಕುಣಿಯುತ್ತಿವೆ ಈ ನನ್ನ ಉಕ್ಕಿನ ಬಾಹುಗಳು. ಎಲವೆಲವೋ ತಿರುಗ ಪಾಂಡವರೇ, ಅಖಂಡ ಭೂಮಂಡಲ ನನ್ನ ಸ್ವತ್ತಾಗಬೇಕು. ಮುತ್ತು ರತ್ನ ವಜ್ರ ವೈಢೂರ್ಯಗಳಿಂದ ಅಲಂಕೃತವಾದ ರಾಜಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದವರು ಯಾರೇ ಆಗಿರಲಿ, ಅನಿತ ಭುವನ ಬ್ರಹ್ಮಾಂಡ ನಾಯಕನಾಗಿರಲಿ, ಇಂದ್ರ ಚಂದ್ರ ದೇವೇಂದ್ರಾದಿಯಾಗಿ ಅಷ್ಟ ದಿಕ್ಪಾಲಕರೇ ಆಗಿರಲಿ, ಅವರನ್ನು ಸುಟ್ಟು ಭಸ್ಮ ಮಾಡಿಬಿಡುವೆನು. ಇನ್ನು ಆ ತಿರುಕ ಪಾಂಡವರನ್ನು ರಣಾಂಗಣದಲ್ಲಿ ಹಿಡಿದು ಬಗೆದು ತುಂಡು ತುಂಡಾಗಿ ಕತ್ತರಿಸಿ ಬಿಸಾಡುವೆನು. ತುಂಡು ತುಂಡಾಗಿ ಕತ್ತರಿಸಿ ಬಿಡಾಡುವೆನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆ ನಿಂದು ಯೋಧವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆ ನಿಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವೋ ಮಹಾರಥಿಕರು. ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಮಹಾರಥಿಕರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಕುರುಕ್ಷೇತ್ರ. ಎದುರ್ಕೋಬೇಡ್ರಿ, ಏನಾಗಲ್ಲ.
ಗಳಿಗೆಯಲ್ಲಿ ತಂದೆ ದಾಸ್ಯ ಬದುಕು ಬದುಕು ಹೆಜ್ಜೆಯಲ್ಲಿ. ಸಂತೋಷ ಅಲೆಯಲೆಯಲ್ಲಿ ಸಂಗೀತ ತೇಲಿದೆ, ಸಂತೋಷ ಅಲೆಯಲೆಯಲ್ಲಿ ಸಂಗೀತ ತೇಲಿದೆ, ಇನಿದಾದ ಕಡಲಿನಲ್ಲಿ ನೀರವಾದ ಮೋಹನ ಮುರಳಿ. ಆ ತಂದೆ ನಿನ್ನ ಮಧುರ ಮಧುರ ಗಳಿಗೆಯಲ್ಲಿ ನೀ ತಂದೆ ಲಾಸ್ಯ ಬದುಕು ಬದುಕು ಹೆಜ್ಜೆಯಲ್ಲಿ. ನಿನ್ನ ಗೆಜ್ಜೆಗಳಿರುವಾಗ ನನ್ನ ಗುರುಳು ಬಿಡಿಯುವಾಗ ನಿನ್ನ ಕಣ್ಣು ಕರೆದಿರುವಾಗ ನನ್ನ ಬಯಕೆ ಪಡೆಯುವುದು ಯೋಗ. ಎಲ್ಲಿ ನಿನ್ನ ಎಮ್ಮೆಲೆಗಳು, ಅಲ್ಲಿ ನನ್ನ ನಾಚನಗಳು, ಎಲ್ಲಿ ನಿನ್ನ ಗೀತೆಯ ತಿಳಿಯೋ, ಅಲ್ಲಿ ನನ್ನ ಪ್ರೀತಿಯ ಹೊರಲು. ಜೀವ ಭಾವ ಅರಿತು ಬರುತ್ತ ತ್ರಾಸಲಿಲ್ಲ ಭಕ್ತ. ಜೀವ ಭಾವ ಅರಿತು ಬರುತ್ತ ತ್ರಾಸಲಿಲ್ಲ ಭಕ್ತ. ತಾಳ ತಾಳ ನಿಲ್ಲುವ ಬೆಳೆದ ಆತ್ಮಾನು ಕಳೆದ. ಆ ಕಂಡೆ ನಿನ್ನ ಮಧುರ ಮಧುರ ಗಳಿಗೆಯಲ್ಲಿ ನೀ ತಂದೆ ಲಾಸ್ಯ ಬದುಕು ಬದುಕು ಹೆಜ್ಜೆಯಲ್ಲಿ. ಅಲೆಯಲೆಯಲ್ಲಿ ಸಂಗೀತ ತೇಲಿದೆ, ಸಂತೋಷ ಅಲೆಯಲೆಯಲ್ಲಿ ಸಂಗೀತ ತೇಲಿದೆ, ಇನಿದಾದ ಕಡಲಿನಲ್ಲಿ ಲೀನವಾಯ್ತು ಮೋಹನ ಮುರಳಿ. ಆ ಕಂಡೆ ನಿನ್ನ ಮಧುರ ಮಧುರ ಗಳಿಗೆಯಲ್ಲಿ ನೀ ತಂದೆ ಲಾಸ್ಯ ಬದುಕು ಬದುಕು ಹೆಜ್ಜೆಯಲ್ಲಿ. ಯಾವ ಜನ್ಮ ಜನ್ಮದಲ್ಲಂಟು ನನ್ನ ನಿನ್ನ ಮೈತ್ರಿಯ ಗಂಟು, ನಮ್ಮ ಪ್ರೇಮ ಪ್ರೇಮದ ಭಾಗ್ಯ ಪ್ರೀತಿಯಾಗಿ ಹರಿಯುತ್ತೆ ಎಂದು. ನಿನ್ನ ರೂಪ ಸೆಳೆದಿರುವಾಗ ನೂರು ರೀತಿ ರಂಗಿನ ಬೋಧ ನಿನ್ನ ಸಂಗ ಇಲ್ಲದಿರುವಾಗ ನನ್ನ ಆಸೆ ಬಯಸಿದ ಸಂಗ. ಮಾತು ಮೌನ ಮೀರಿ ನಡೆದ ಪ್ರೇಮದಾಟ ಚೆನ್ನ, ಮಾತು ಮೌನ ಮೀರಿ ನಡೆದ ಪ್ರೇಮದಾಟ ಚೆನ್ನ. ಮೋಹದ ಮೀರಿ ಒಲೆದ ಸಂಗ ಸುಖದ ಚಂದ. ತಂದೆ ನಿನ್ನ ಮಧುರ ಮಧುರ ಗಳಿಗೆಯಲ್ಲಿ ನೀ ತಂದೆ ಲಾಸ್ಯ ಬದುಕು ಬದುಕು ಹೆಜ್ಜೆಯಲ್ಲಿ. ಸಂತೋಷ ಅಲೆಯಲೆಯಲ್ಲಿ ಸಂಗೀತ ತೇಲಿದೆ, ಸಂತೋಷ ಅಲೆಯಲೆಯಲ್ಲಿ ಸಂಗೀತ ತೇಲಿದೆ, ಇನಿದಾದ ಕಡಲಿನಲ್ಲಿ ಲೀನವಾದ ಮೋಹನ ಮುರಳಿ. ಮಧುರ ಮಧುರ ಗಳಿಗೆಯಲ್ಲಿ ನೀ ತಂದೆ ಲಾಸ್ಯ ಬದುಕು ಬದುಕು ಹೆಜ್ಜೆಯಲ್ಲಿ. ಬಲುಕು 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 ಹೆಜ್ಜೆಯಲ್ಲಿ. ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನರ್ತಿಸುವುದೆಂದು. ಪ್ರಿಯತಮೆ ರುಕ್ಮಿಣಿ, ಸ್ವಾಮಿ, ಯುದ್ಧವೇನೋ ಅನಿವಾರ್ಯವಾಗಿ ಒದಗಿ ಬಂದಿದೆ. ಆದರೆ ಯುದ್ಧ 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 ಇದೆಂತಹ ಯುದ್ಧ! ವಿಶ್ವ ಸೃಷ್ಟಿಯಲ್ಲಿ ಹಿಂದೆಂದೂ ಕಂಡರಿಯದ, ವಿಶ್ವ ಸೃಷ್ಟಿಯಲ್ಲಿ ಎಂದೂ ನಡೆಯದಿರುವ ಅಚಿತ್ಯ ಹತ್ಯಾಕಾಂಡ. ರುಕ್ಮಿಣಿ, ಸ್ವಾಮಿ, ಒಂದು ಕಡೆ ಕೌರವರ 11 ಅಕ್ಷೌಹಿಣಿ ಸೈನ್ಯ. ಪ್ರಿಯತಮೆ, ಆ ಸೈನ್ಯದ ಜೊತೆಯಲ್ಲಿ ಭೀಷ್ಮ, ದ್ರೋಣ, ಕೃಪ, ಕೃತವರ್ಮ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ರುಕ್ಮಿಣಿ, ಸ್ವಾಮಿ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೌಹಿಣಿ ಸೈನ್ಯ. ಈ ಎರಡೂ ಸೈನ್ಯಗಳು
ಮಹಾಪರಾಕ್ರಮಿಗಳು, ಈ ಮಹಾಮಹಿಮ ಪರಾಕ್ರಮಿಗಳ ನಡುವೆ ನಡೆಯುವ ಯುದ್ಧ ಪ್ರಿಯತಮೆ ಸ್ವಾಮಿ ಭೀಕರ, ಭಯಂಕರ, ರೌದ್ರ, ವಿನಾಶಕಾರಿ, ಅನರ್ಥಕಾರಿ. ಹೃದಯೇಶ್ವರಿ, ಸ್ವಾಮಿ ಈ ಯುದ್ಧ ಮುಗಿದ ನಂತರ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು ನಾ ಕಾಣೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ರುಕ್ಮಿಣಿ, ಮಾನವ ಲೋಕದ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪಗೆಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ಹೃದಯೇಶ್ವರಿ, ಶಾಂತಿಯಿಂದ ವಿಶ್ವ ವಿಕಸನವಾಗುವುದಿಲ್ಲ ಪ್ರಿಯತಮೆ. ಯುದ್ಧವೆಂದು ಅನಿವಾರ್ಯ. ಈ ಯುದ್ಧದಿಂದ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಈ ಕ್ಷತ್ರಿಯರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವನು. ಕುರುಕ್ಷೇತ್ರದ ಒಂದೊಂದು ಧೂಳಿನ ಕಣಗಳನ್ನು ರಕ್ತರಸದಿಂದ ತೋಯಿಸಿ ಅಲ್ಲಿ ಸುಸಜ್ಜಿತವನ್ನಾಗಿ ಮಾಡಿ, ರುಕ್ಮಿಣಿ, ಸ್ವಾಮಿ ಅಲ್ಲಿ ಒಂದು ನಾನು ಪುಣ್ಯ ಬೀಜವನ್ನು ನೆಡುವೆನು. ಪ್ರಿಯತಮೆ, ಆ ಬೀಜವು ಮೊಳೆತು ಅಂಕುರಿಸಿ ಹೆಮ್ಮರವಾಗಿ ಬೆಳೆದು ಈ ಪ್ರಪಂಚಕ್ಕೆ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿಗಳೆಂಬ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವ ಪ್ರಯಸಿ. ಪರಮಾತ್ಮ, ಹೃದಯೇಶ್ವರಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವನಿದಂತೆ. ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದ್ರೆ ಏಕೆ ಸ್ವಾಮಿ? ಪ್ರಿಯ ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನ ಮೃತ್ಯುವಿನ ಧವಡೆಯಿಂದ ಸಂರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸದೆ ಬೇರೆ ಉಪಾಯವಿಲ್ಲ. ರುಕ್ಮಿಣಿ, ಸ್ವಾಮಿ ಆರ್ಯಾವರ್ತಕ್ಕೀಗ ಅಂತ ಅವಸ್ಥೆ ಬಂದೊದಗಿದೆ. ಪ್ರಿಯತಮೆ, ಅಲ್ಲದೆ ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಪ್ರಿಯತಮೆ, ಅಧರ್ಮದ ರೋಗದ ಅಂಕುರವನ್ನ ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡಲು ಹೊರತು ಧರ್ಮ ಸಂಸ್ಥಾಪನೆಯಾಗುವುದು. ಪ್ರಿಯತಮೆ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಿಸಿರಿ. ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ. ಹೃದಯೇಶ್ವರಿ, ನಿನ್ನ ಮನಸ್ಸಿನ ನೆಮ್ಮದಿಗಾದರೂ ನಾನು ಸಂಧಾನಕ್ಕೆ ಪ್ರಯತ್ನ ಪಡುವೆ. ಸಂಧಾನಕ್ಕಾಗಿ ನಾನು ಇಂದಿನ ಹಸ್ತಿನಾವತಿಗೆ ತೆರಳುವೆ. ರುಕ್ಮಿಣಿ, ಸ್ವಾಮಿ ನನ್ನ ಕೊನೆಯ ಪ್ರಯತ್ನವು ಸಫಲವಾಗುವುದಿಲ್ಲ, ವಿಫಲವಾಗುವುದು ಪ್ರಯಸಿ. ಆಹಾ, ಪ್ರಿಯತಮೆ. ವಿಫಲವಾಗುವುದಿಲ್ಲ ಸ್ವಾಮಿ, ಸಫಲಗೊಳ್ಳುವುದು. ಪ್ರಯತ್ನಿಸಿ ನೋಡಿ. ಪ್ರಿಯತಮೆ, ಈ ಯುದ್ಧದ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಯಾಕೋ ಅತಿಯಾದ ದುಃಖ ಉಂಟಾಗಿದೆ. ಈ ಸುಂದರವಾದ ಬೃಂದಾವನದಲ್ಲಿ ಕ್ಷಣಕಾಲ ವಿಹರಿಸೋಣ ಪ್ರಯಸಿ. ಹಾಗೆ ಆಗಲಿ. ನಮ ನಯನ ಮನೋಹರಿಯೇ ಪ್ರಿಯ ಸುಂದರ ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ನಯನ ಮನೋಹರಿಯೇ, ಮಂಥರ ಗಿರಿಧರ ಅರಸಿದಯಾಮಯ ಚಂದು ತಿಲಕ ಶ್ರೀ ಕಮಲ ಮುಡಿಯ ಸುಂದರಿಯ ಆನಂದದ ಚಂದು ತಿಲಕ ಶ್ರೀ ಕಮಲ ಮುಡಿಯ ಆನಂದದ ನಯನ ಮನೋಹರಿಯೇ ಸುಂದರ
ದಾಸನಿಂದನ್ನು ವರಿಸಿ ಮನ ಮಂದಿರದಲ್ಲಿ ನೆಲೆಸಿ
ನನ್ನ ಪ್ರಾಣ ಸಮಸ್ತವು ನೀನು ಎದರಿದೆಂದ ಕೇಶರಾಶಿ ದುರುಳನ ಜಯ ರಕ್ತ ಬಯಸಿ ಕಾಣ ಸರ್ಪನಂತೆ ಹೆಡೆ ಚಾಚಿ ನಿಂತಿದೆ ಕೌರವರ ಜಯನ ಬಗೆದು ರಕ್ತದವೋ ಕುಳಿಯಾಡಿ ಕೌರವರ ಜಯನ ಬಗೆದು ರಕ್ತದವೋ ಕುಳಿಯಾಡಿ ಬಿಚ್ಚಿದ ಮುಡಿ ಕಟ್ಟಿಕೊಳ್ಳುವೆ ಕೊಡು ಎನಗ ಭಯವ ಬಿಚ್ಚಿದ ಮುಡಿ ಕಟ್ಟಿಕೊಳ್ಳುವೆ ಕೊಡು ಎನಗ ಭಯವ ಓ ದೀನ ಬಾಂಧವ ದಾನದಯ ಸಿಂಧು ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಕೃಷ್ಣ ಪರಮಾತ್ಮ ವಾಸುದೇವ ಪಂಚ ಪಾಂಡವರ ಪತ್ನಿಯಾಗಿದ್ದರೂ ಸಹ ಹೇ ನನ್ನ ಬೆಚ್ಚಿನ ಮುಡಿಯನ್ನು ಕಟ್ಟದೆ ಹೇಗೆ ಕಾಲ ಕಳೆಯಬೇಕಾಯಿತಲ್ಲ ತಂದೆ ನಿನಗಾದರೂ ನನ್ನ ಮೇಲೆ ದಯ ಬಾರದೆ ದೇವ ನನ್ನ ಮೇಲೆ ದಯ ಬಾರದೆ ಕಳೆದು ಹೋದ ದುರ್ಘಟನೆಗಳನ್ನೆಲ್ಲ ನೆನೆದು ಏಕೆ ನಿನ್ನ ಮನೋಸ್ಥೈರ್ಯವನ್ನು ಕೆಡುಕು ಮಾಡುತ್ತಿರ್ಕೊಂಡು ಗುರುವೆ? ಸ್ವಲ್ಪ ಸಮಾಧಾನ ತಂದುಕೋ. ನಿನ್ನ ಬಹುದಿನಗಳ ಚಿಂತೆ ದೂರ ಆಗುವ ಸಮಯ ಇನ್ನೇನು ಸನಿಹಕ್ಕೆ ಬಂದಿರುವುದು. ಶಾಂತಳಾಗು ಪ್ರಿಯೆ, ಸ್ವಲ್ಪ ಶಾಂತಳಾಗು. ಶಾಂತಿ 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 ಇನ್ನು ಬಿಟ್ಟಿಲ್ಲ ನಿನ್ನೆ ಹುಚ್ಚುತನದ ಭ್ರಾಂತಿ. ಅಡಿಗಡಿಗೂ ಕರಾಳ ಧೂಮಕೇತುವಂತೆ ಅಡ್ಡಲಾಗಿ ಕಾಡುತ್ತಿರುವ ಆ ಕುರು ಸಂತತಿಯ ದೃಶ್ಯಗಳು ನಿನ್ನ ಚಿತ್ತಕ್ಕಿನ್ನು ಕಿಚ್ಚನ್ನ ತಿಸಿಲಣ್ಣ. ವಿಷಪ್ರಾಶಾನ ಕಪಟ ದ್ಯೂತ ಭೀಕರ ಕಾರಣವಾಸ ಕಾಯಿಲಾಗದ ಹೇಳೆಯಂತೆ ತಲೆಮರೆಸಿಕೊಂಡು ಮಾಡಿದ ಅಜ್ಞಾಸವಾಸ. ನೆರೆದ ಸಭಾ ಮಧ್ಯದಲ್ಲಿ ಸಹೋದರನ ಪತ್ನಿ ಎಂಬ ಮಮಕಾರವಿಲ್ಲದೆ ದ್ರೌಪದಿ ಬಾಲನ ತೊಡೆಯನ್ನು ಅಲಂಕರಿಸೆಂದು ತೊಡೆ ತಟ್ಟಿ ಕರೆದರಲ್ಲ ಆ ಕುನ್ನಿ ಕೌರವನು. ಆಗಲೂ ಶಾಂತಿ. ಇವಳು ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರಂತಹ ಬಲಶಾಲಿಗಳಾದರೆ ರಣರಂಗದಲ್ಲಿ ತೊಡೆ ತಟ್ಟಿ ನಿಲ್ಲಲಿ. ಆ ಕುರು ರಕ್ತವನ್ನು ಹರಿಸಿಬಿಡುತ್ತೇನೆ. ನಮ್ಮಗಳ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊತ್ತು ನಮಗೆ ಶಾಂತಿ ಇಲ್ಲವಣ್ಣ, ಶಾಂತಿ. ಪ್ರಿಯ ಭೀಮಸೇನ, ಸ್ವಲ್ಪ ಸಮಾಧಾನ ತಂದುಕೋ. ಸ್ವಾಮಿ ಭಾಂಡ ದುಶ್ಯಾಸನನ ಗುಂಡಿಗೆ ಬಿಸಿರಾಗ್ತದೆ ಪಾಂಚಾಲಿ. ಭಾಂಡ ದುಶ್ಯಾಸನನ ಗುಂಡಿಗೆ ಬಿಸಿರಾಗ್ತದೆ ಮಡದಿ ಪಾಂಚಾಲಿಯ ಬಿರುಮುಡಿಯಂ ಕಟ್ಟಿಸುವ ಆಗೈದ ಶಪಥ ಕಾಲತ್ರಯ ಕುದಿಟವೇ ರಾಮಾಣಿ ರಾಮಾಣಿ. ಗುರುಕುಲವ ಕಡಿದಿಡದಿರೆ ನಾ ಗುರುಕುಲವ ಕಡಿದಿಡದಿರೆ ನಾ ಬಿಡುವುದಿಲ್ಲವೋ ದ್ರೋಹಿಗಳ, ನಾಂ ಬಿಡುವುದಿಲ್ಲವೋ ದ್ರೋಹಿಗಳ. ಗುರುಕುಲವ ಕಡಿದಿಡದಿರೆ ನಾ ಬಿಡುವುದಿಲ್ಲವೋ ದ್ರೋಹಿಗಳ, ನಾಂ ಬಿಡುವುದಿಲ್ಲವೋ ದ್ರೋಹಿಗಳ. ಕಡುಮದಾಂಧ ಕುರು ಕೌರವನ ಕಪ್ಪೊಳಗಿಸದೆ ಬಿಡನವನ.
ಕೌರವನ ಕೊಪ್ಪಡಗಿಸದೆ ಬಿಡನವನ ಮದಾಂಧರಾಮ್ನ ವಿರಾಜಿತೆ ಕಡು ಮದಾಂಧರಾಮ್ನ ವಿರಾಜಿತೆ ಮದಾಂಧರಾಮ್ನ ವಿರಾಜಿತೆ ಕಡು ಮದಾಂಧರಾಮ್ನ ವಿರಾಜಿತೆ ಹಣ ಗುರುಕುಲವ ಗಡಿಗಿಡದಿರೆ ಬಿಡುವುದಿಲ್ಲವೋ ದ್ರೋಹಿಗಳ ನಾ ಬಿಡುವುದಿಲ್ಲವೋ ದ್ರೋಹಿಗಳ ದುರುಳ ದುಶಾಸನ ಒಡಲಂಬಗೆದು ದುರುಳ ದುಶಾಸನ ಒಡಲಂಬಗೆದು ಹೆಚ್ಚಿದ ಮುಡಿಯಲು ಕಟ್ಟುವೆನು ನಾ ಮುಡಿಯನ್ನು ಕಟ್ಟುವೆನು ನಾ ಇದೇ ಭೀಮನ ಈ ಶಪಥ ಪ್ರಾಚಂಡ ಭೀಮನ ಕರು ಶಪಥ ಇದೇ ಭೀಮನ ಈ ಶಪಥ ಪ್ರಾಚಂಡ ಭೀಮನ ಕಡು ಶಪಥ ಹೊರ ಗುರುಕುಲವ ಕಡಿಗಿಡದಿರೆ ನಾವು ಬಿಡುವುದಿಲ್ಲವೋ ದ್ರೋಹಿಗಳ ನಾ ಬಿಡುವುದಿಲ್ಲವೋ ದ್ರೋಹಿಗಳ ಭೀಮಸೇನ, ಇದು ನಿನ್ನ ಹೃದಯಾಂತರಾಳದಲ್ಲಿ ಆಗುತ್ತಿರುವ ಭೀಕರ ಹೋರಾಟವೆಂಬುದು ನಾನು ಬಲ್ಲೆ. ಸ್ವಲ್ಪ ಶಾಂತನಾಗು ಸಹೋದರ, ಸ್ವಲ್ಪ ಶಾಂತನಾಗು. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಲು ದೂತರಿಂದ ಸಮಾಚಾರ ಬಂದಿರುವುದು. ಇನ್ನೇನು ಅರ್ಜುನರೊಡನೆ ಶ್ರೀಕೃಷ್ಣ ಪರಮಾತ್ಮನು ಇತ್ತಲೇ ಧಾವಿಸುತ್ತಿರುವನು. ಅದು ನನಗೆ ಮಂಗಳವಾಗಲಿ ತಂಗಿ. ಶ್ರೀಕೃಷ್ಣ ಪರಮಾತ್ಮ ಪಾಂಡವ ಪುತ್ರರಿಂದ ನಮಸ್ಕಾರ. ಧರ್ಮನಂದನ, ನಿನಗೆ ಶುಭವಾಗಲಿ. ಕೃಷ್ಣ, ಇದೋ ನಾನು ವಂದಿಸುವೆನು. ಭೀಮಸೇನ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಕಿರೀಟಿ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಧರ್ಮನಂದನ, ನಮ್ಮ ಮರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಲು ಬಂದಿರುವೆಯಾ ದೇವ? ಈ ಪಾಂಡವರಲ್ಲಿ ನಿನಗಿರುವ ವಾತ್ಸಲ್ಯವು ಅಪಾರವಾದುದು ದೇವ, ಅಪಾರವಾದುದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳಿವೆ? ಇದು ನನ್ನ ಮೂಲ ಕರ್ತವ್ಯ ಮತ್ತು ಉದ್ದೇಶವಲ್ಲವೇ? ಅದಿರಲಿ, ನಿಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ತೀರ್ಮಾನವನ್ನು ಕೈಗೊಂಡಿರಿ ಯುಧಿಷ್ಠಿರ? ದೇವ, ಈ ಅಸ್ಥಿರ ರಾಜ್ಯದ ಆಸೆಗಾಗಿ ಅಪಾರ ಪ್ರಜಾಕೋಟಿಯನ್ನು, ಪ್ರಿಯವಾದ ಬಂಧು ಬಾಂಧವರನ್ನು, ಈ ಯುದ್ಧವನ್ನೇಕೆ ನಾನು ಇದು ಮಾಡಿಸಿದ್ದೆ? ಧರ್ಮರಾಯ, ಅಂದರೆ ನಿನ್ನ ಅಭಿಮತ ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ, ಸುರಪುರ ಹರಿ ಮುರಹರಿ ಮಹಿಮನಾಗಿ ಚಿರದಲ್ಲಿ ಬಂಧು ಬಾಂಧವರ ರಕ್ತದಿಂದೊಯ್ದು ಭರತ ಮಾತೆಯನ್ನು ಅಪವಿತ್ರಗೊಳಿಸುವುದೆಂತೂ ಮುಂದೆ ಘೋರ ಹತ್ಯೆಯನ್ನು ವೀಕ್ಷಿಸೆ ಸಹಿಸೆ ನೈಧಿಟದಿ ತೆರಳು ಪರಮಾತ್ಮ ಸಂಧಿಗಾಗಿ ನಿನಗಿರೋ ನಮಸ್ಕಾರ ಕೃಷ್ಣ. ಕೃಷ್ಣ
ಸಹಿಸಲಾರೆ. ಅದಕ್ಕಾಗಿಯೇ ನಮ್ಮಯ ಸಂಧಾನಿಯಾಗಿ ತೆರಳಿ ಆ ಸುಯೋಧನನ ಬಳಿ ಹೋಗಿ ಹೇಗಾದರೂ ಮಾಡಿ ಸಂಧಿಗಾಗಿ ಸಮ್ಮತಿಸುವಂತೆ ಮಾಡು ದೇವ. ಧರ್ಮನಂದನ, ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬುದು ಈ ಲೋಕದ ನೀತಿ ಬೋಧೆ. ಆದರೇನು ಮಾಡುವುದು? ಯುದ್ಧವೆಂದು ಅನಿವಾರ್ಯ. ಧರ್ಮನಂದನ, ನಿನ್ನ ಅಭಿಮತವು ಧರ್ಮಸಮ್ಮತವಾದುದು. ಇನ್ನು ನಿನ್ನ ಸಹೋದರ ಅಭಿಮತ ಭೀಮಸೇನ. ಅಗ್ರಜ ನಮ್ಮ ಗೊಟ್ಟು ಧರ್ಮದ ಕಟ್ಟು ನಮ್ಮನ್ನು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃ ಎಂಬ ಪಾಶ ನಮ್ಮನ್ನು ಬಾಂಧಿಸಿದೆ. ಸುಡಬೇಕು ನಮ್ಮಿ ಹೇಳಿ ಜನ್ಮವನ್ನು. ಹಿಡಿಂಬ ಹಂತಕ, ಕೀಚಕ ಹಂತಕನಾದ ಮಹಾಪರಾಕ್ರಮಿಯಾದ ಭೀಮರು ಸಹ ಸಂಧಿಗೆ ಸಮ್ಮತಿಸಂತಾಯಿತು. ಇನ್ನು ಕಿರೀಟಿ, ಮಧ್ಯಮ ಪಾಂಡವ, ಪರಮಾತ್ಮ, ಇನ್ನ ಅಭಿಮತ. ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಈ ಅಣ್ಣನೆಂಬ ಅಭಿಮಾನದ ಪಟ್ಟು ನಮ್ಮನ್ನು ಬಿಡುತ್ತಿಲ್ಲ. ಛೆ, ಸುಡಬೇಕು ಈ 7 ಜನ್ಮಗಳನ್ನು. ಅರ್ಜುನನು ಸಂಧಿಗೆ ಸಮ್ಮತಿಸ್ತಾ ಇತ್ತು. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರು ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತನ್ನು ಅನುಮೋದಿಸುವರು. ಇನ್ನು ಧ್ರುಪದ ನರೇಂದ್ರ ನಂದಿನಿ ತಂಗಿ ಸಹೋದರಿ ಏಕಮ್ಮ, ಏಕೆ ಹೀಗೆ ಕಿನ್ನಳಾಗಿರು? ಅಣ್ಣ, ಸಹೋದರಿ, ಮಡದಿಗಾದ ಅಪಮಾನದ ಬಗ್ಗೆ ಲವಲೇಶವು ಗಮನ ಕೊಡದೆ ಬಾರಿ ಬಾರಿ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮಿತಿಯಿಂದ ಹೇಗೆ ಹೇಳಲಿ? ಜನಾರ್ದನ ವೇಣುಲೀಲಾ ಸೆರಗೊಡ್ಡಿ ಬೇಡಿದರು ದಾಸ
ತನ್ನ ಧರ್ಮಪತ್ನಿಯನ್ನೇ ಪಣಕ್ಕಿಟ್ಟು ಸೋತ ಮಹಾನುಭಾವರು, ಮಹಾಧರ್ಮ ಪ್ರಭುಗಳು. ಇವರು ನನ್ನ ಪತಿ. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡವಕನನ್ನೇ ಕೊಂದ ಧೋರ್ದಂಡ. ಏಕೆ ಬೇಕು ಈ ಗದಾದಂಡ? ಕೈಗೆ ಸೌಟ ಹಿಡಿದುಕೊಳ್ಳಿ. ಸಾಕು ಸುಮ್ಮನಾಗಿ. ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ದಶನಾಮನೆಯರು, ನಿಮಗೆ ಏಕೆ ಬೇಕು ಈ ಗಾಂಡೀವ? ಇದನ್ನು ಬಿಟ್ಟು ಕೈಗೆ ಬಳೆಯನ್ನು ತೊಟ್ಟುಕೊಳ್ಳಿ. ಅಣ್ಣ, ಇವರೆಲ್ಲರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪರು. ಇವರಾರ ನನ್ನ ಬಂಧುವನ್ನೇ ಈಡೇರಿಸುವುದಿಲ್ಲ. ನೀನು ಆಜ್ಞೆಯನ್ನು ಕೊಡು. ನಾನೇ ಸ್ವತಃ ರಣರಂಗಕ್ಕೆ ಹೋಗಿ ರಣಮಾರಿಯಾಗಿ ನನ್ನ ಬಂಧು ನಾನೇ ಈಡೇರಿಸಿಕೊಳ್ಳುವೆನು. ಒಂದು ವೇಳೆ ನನ್ನ ಕೈಯಲ್ಲಿ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ನನ್ನ ಪ್ರಾಣ ತ್ಯಾಗವನ್ನು ಮಾಡುವೆನು. ನನ್ನ ಪ್ರಾಣ ತ್ಯಾಗವನ್ನು ಮಾಡುವೆನು. ಸಹೋದರಿ, ಈಗ ಚೆನ್ನಾಗಿದೆ. ಸಹಜರೇ, ಪತಿಗಳ ಇವರ ಅಭಿಮತವು ಒಂದು, ಪತಿಗಳ ಇವರ ಧರ್ಮಪತ್ನಿಯಾದ ದ್ರೌಪದಿ ನರೇಂದ್ರ ನಂದಿನಿಯ ಅಭಿಮತವೇ ಬೇರೆ ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ನೀನು ಏನು ಮಾಡಿ ಹೀಗೆ ಕಾಯಿತು ಎಂದೆ ಅಷ್ಟೇ. ಅವಳು ಹೇಳಿದ್ದನ್ನು ಕೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೇನು ಕೃಷ್ಣ? ಓ, ಪ್ರಯೋಜನವೋ ಅಪ್ರಯೋಜನವೋ ಅದೊಂದು ನಾನು ಅರೇನಯ್ಯ. ಪತಿಗಳ ಇವರು ತಾವು ತಮ್ಮ ಧರ್ಮಪತ್ನಿಯ ಆರ್ಥನಾದವನ್ನು ಆಲಿಸುವುದು ನಿಮ್ಮ ಕರ್ತವ್ಯವಲ್ಲವೇ ಎಂದೇ ಅಷ್ಟೇ. ಏಕೆ? ಇನ್ನುಳಿದ 4 ಒಳಗೆ ಪತಿಗಳಲ್ಲವೇ? ಅವರೇ ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಅಬ್ಬಬ್ಬ, ಏನು ಸಂಬಂಧವಿಲ್ಲವೇ? ಸಂಬಂಧವಿಲ್ಲದಿದ್ದರೆ ಅಂದು ರಾಜ್ಯಸಭೆಯಲ್ಲಿ ಭಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡಧಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನ್ನುತ್ತ ಘನಗದಾ ದಂಡದಿ ದುರುಳ ದುರ್ಯೋಧನನ ಪಡೆಯ ಪುಡಿಗೆಟ್ಟುವೆ ನೆನ್ನುತ್ತ ಅಂದು ನುಡಿದು ಬಂಡದ ನುಡಿಗಳ ಮರೆತೆಯೋ, ಮರೆತು ನಿದ್ರೆಯೊಳಿಗೆಯೋ ಇಡಿಂಬ ಮನೋಹರ. ಕೃಷ್ಣ, ಭೀಮಸೇನ, ಅಡಗಲಿ ನಿನ್ನಿ ಕುಹಕ ಕಂಠದ ಕರುಳಿರುವ ಬಿಡುಗಡೆಯ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನೀ ಕಣ್ಣೀರ ಕಮ್ಮನೆಯ ಬದಲಾಗಿ ಹಾಗೆ ಹೆಣ್ಣಿರ ಕಣ್ಣಲ್ಲಿ ಸಹಸ್ರ ಮಡಿಗಮ್ಮನೆ ತಿಳಿಸುವೆ. ಕಾಲನೇ ಕೌರವನ ಬೆಂಬಲಿಗನಾಗಿ ನಿಲ್ಲಲೆ. ಕಾಲಕ್ಕೆ ಕುರು ಸಮುದ್ರವ ಸೆಳೆದು ತರುವೆನು. ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಾಗೆದು ದುಶ್ಯಾಸನೊಡನ ಪುಡಿಗೊಟ್ಟಿ ಪಾತಕಿ ದುರ್ಯೋಧನ ತೊಡೆಯ ನೃಪದ ಸುತೆ ಕಟ್ಟಿಸುವೆ ನಿನ್ನೆ ಬಿರುಮುಡಿಯ ಪಡದಿರೋ ವ್ಯತಯ ಏನರ ಕಮರ್ದನ. ಭೀಮಸೇನ, ಕೇಳನ್ನ ವಿಮತ. ಮೋಡ ಗುಡುಗಿ ಗುಡುಗಿ ಜಗಳೆ ಈ ಭೂಮಿ ನಡುಗಿ ನಡುಗಿ ಬೆರೆಯಲೆ ಹೊಕ್ಕಿನ ಬಸದಲ್ಲಿ ಸಪ್ತ ಸಾಗರವು ನೋಡ್ತೇನೆ. ಮೋಡ ನಡುಗಿ ನಡುಗಿ ಜಗಳೆ ಈ ಭೂಮಿ ನಡುಗಿ ನಡುಗಿ ಬೆರೆಯಲೆ ಹೊಕ್ಕಿನ ಬಸದಲ್ಲಿ ಸಪ್ತ ಸಾಗರವು ನೋಡ್ತೇನೆ. ಶಿರವನ್ನು ಕಡಿದು
ಪಾಂಚಾಲೆ. ಎಳಕ ನಿಲ್ಲು ಪ್ರಿಯ ಸಹೋದರ, ನಿಲ್ಲು ನಿಲ್ಲು ಸಹೋದರ. ನಿಲ್ಲು ಸಹೋದರ, ಆಗಲಿಲ್ಲವಲ್ಲದೆ. ಧರ್ಮಾನಂದನ ಧರ್ಮಾನಂದನ ಕರಿಯಪ್ಪ ಅವ್ರನ್ನ ಬಹಿರಂಗದಲ್ಲಿ ಭೀಮಾರ್ಜುನರು ಸಂಧಿಗೆ ಸಮ್ಮತಿಸಿದರು. ಅಂತರಂಗದಲ್ಲಿ ಅವರ ಮನಸ್ಸಿನಲ್ಲಿ ಕೋಪದ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿರುವುದು. ಧರ್ಮಾನಂದನ ಹೇಳುತ್ತ ಪರಮಾತ್ಮ, ಅದನ್ನ ದಮನ ಮಾಡಿಕೊಳ್ಳಲಾಗದೆ ವಿಲವಿಲನೆ ಒದ್ದಾಡುತ್ತಿರುವರು. ಸುಡುವೆಂದರೆ ಧರ್ಮಾನಂದನ, ತಂದೆ, ಇಂತಹ ಸಂದರ್ಭದಲ್ಲಿ ನೀನು ಯಾವ ತೀರ್ಮಾನವನ್ನು ಕೈಗೊಳ್ಳುವೆ? ಪರಮಾತ್ಮ, ಧರ್ಮನಂದನ. ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಸಮಸ್ತ ವಿಚಾರವನ್ನು ಅರಿತಿರುವ ಪ್ರಭು ನೀನೇ ದೇವ, ನೀನೇ. ಹಾಗಾಗಿ ಮುಂದಿನ ಎಲ್ಲಾ ವಿಷಯಗಳಲ್ಲೂ ನಮಗೆ ಸರಿದಾರಿ ತೋರಿಸಿ ಮುನ್ನಡೆಸು ಪರಮಾತ್ಮ, ಮುನ್ನಡೆಸು. ಧರ್ಮಾನಂದನ, ನಿನ್ನ ಮನಸ್ಸಿನ ನೆಮ್ಮದಿಗಾದರೂ ನಾಳಿನ ಸಂಧಾನ ಭೀಮಾರ್ಜುನರ ಕೋಪದ ಜ್ವಾಲೆ ಬತ್ತಿ ಹೋಗಲೇಬೇಕು. ಧ್ರುಪದ ನರೇಂದ್ರ ನಂದಿನಿಯ ಸುಡುವೆ ಕುರುಕುಲವನೆಲ್ಲವ ಸುಡುವೆ ಕುರುಕುಲವನೆಲ್ಲವ ಸುಡುವೆ ಗಾಂಧಾರಿ ಪಡೆದ 101 ಮಕ್ಕಳನ್ನೆಲ್ಲ ಸರಿವೇಂ ಕರ್ಣನ ಶಿರವ ಸರಿವೇಂ ಕರ್ಣನ ಶಿರವ ಸರಸಿ ಕೋಪಾಗ್ನಿಗ ಕೊಡುವೆ ಕೃಷ್ಣ, ಕರ್ಣನ ಶಿರವರು ಭೂಮಿಗೆ ಉರುಳಿಸದ ಹೊರತು ನನ್ನ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ಗುರುವಂಶದ ನಾಶಕ್ಕಾಗಿ ಅನೇಕ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿರುವೆನು. ಈ ದ್ರುಪದಾನಂದಿನಿಯ ಮೇಲೆ ಒದಗಿರುವ ಅಪಮಾನದ ಒದಿಕೆಯನ್ನು ಕಿತ್ತೊಗೆಯದ ಹೊರತು ಇದೆಂತಹ ಸಂಧಿ? ಒಟ್ಟಿನಲ್ಲಿ ಪಾಂಡವರ ಕೀರ್ತಿ ಆಚಂದ್ರಾಕಾರವಾಗಿ ಉಳಿಯಬೇಕಾದರೆ ಈ ಯುದ್ಧವು ನಡೆದೇ ತೀರಬೇಕು. ಪರಮಾತ್ಮ, ಧರ್ಮಾನಂದನ, ಇಂತಹ ಸಮಯದಲ್ಲಿ ನಾವೇನು ಮಾಡಬೇಕು? ನಮ್ಮ ಮಂಕು ಕವಿದಂತಾಗಿ ಏನೂ ತೋಚುತ್ತಿಲ್ಲವಲ್ಲ ಪರಮಾತ್ಮ. ಮುಂದಿನ ಎಲ್ಲ ಸರಿದಾರಿಗಳನ್ನು ನೀನೇ ತೋರಿಸಿ ನಮ್ಮನ್ನು ಮುನ್ನಡೆಸು ಸರಿದೇವ, ಮುನ್ನಡೆಸು ವಾಸುದೇವ, ಮುನ್ನಡೆಸು. ಧರ್ಮಾನಂದನ, ನಿನ್ನ ಮನಸ್ಸಿನ ನೆಮ್ಮದಿಗಾದರೂ ನಾಳಿನ ಸಂಧಾನ. ಆ ಸಂಧಾನದಲ್ಲಿ ಭೀಮ ಅರ್ಜುನರ ಕೋಪದ ಜ್ವಾಲೆ ಬತ್ತಿ ಹೋಗಲೇಬೇಕು. ಧ್ರುಪದ ನರೇಂದ್ರ ನಂದಿನಿಯ ದುಃಖದ ಕಾಲುವೆ ಆರಿ ಹೋಗಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಕೂರಿಸಬೇಕು. ನಡೆ ಧರ್ಮಾನಂದನ, ನಡೆ. ಬನ್ನಿ ಪರಮಾತ್ಮ, ಬನ್ನಿ.